कर्नाटक के मांड्या में एक घरेलू महिला ने सरकार से मिले पैसे एक सरकारी स्कूल में लगा दिए। उन्हें गृह लक्ष्मी योजना के तहत पैसे मिले थे। उस पैसे से उन्होंने वाटर फिल्टर खरीदा और छात्रों को साफ पानी मुहैया कराने के लिए दान कर दिया। उनके पति ने भी बचत के पैसों से योगदान दिया। कुल मिलाकर उन्होंने 50,000 रुपए की लागत से वाटर फिल्टर खरीदा। ಮಕ್ಕಳಿಗೆ ಕುಡಿಯಕ್ಕೆ ನೀರು ಇಲ್ಲ, ಸಹಾಯ ಮಾಡೋಣ ಅಂತ ಅವರು ನೀರು ಕುಡಿಯೋಕ್ಕೆ ತೊಂದರೆ ಆಗ್ತಾ ಇದೆ, ಬಾಟ್ಲಲ್ಲಿ ಬಂದು ನೀರು ಕುಡಿತಾ ಇದೆ, ಒಂದು ಟ್ಯಾಂಕ್ ಬೇಕಂತೆ, ಟ್ಯಾಂಕ್ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಬಂದು. ಅದಕ್ಕಾಗಲಿ ನನ್ನ ಹತ್ರನೂ ಗೃಹಲಕ್ಷ್ಮಿ ದುಡ್ಡು ಸ್ವಲ್ಪ ಇದೆ, ಸಹಾಯ ಮಾಡೋಣ ಮಕ್ಕಳಿಗೆಲ್ಲ, ನಮ್ಮೂರು, ನಮ್ಮ ಮಕ್ಕಳು, ನಮ್ಮ ಶಾಲೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇರೋ ದುಡ್ಡು ಸ್ವಲ್ಪ ಗೃಹಲಕ್ಷ್ಮಿ ದುಡ್ಡು ಎರಡೂ ಸೇರಿಸಿ ಒಂದು ಅಳಿಲು ಸೇವೆ ಮಾಡೋಣ, ನನಗೂ ತೃಪ್ತಿ ಆಗುತ್ತೆ, ನಾನು ಟೀಚರ್ ಕೆಲಸದಲ್ಲೇ ಇದ್ದೆ, ನನಗೂ ಮಕ್ಕಳು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಸಹಾಯ ಮಾಡಿ. ಸ್ಕೂಲಿಗೆ ಹೋಗಿ ಬಂದೆ, ಅಲ್ಲಿ ಕುಡಿಯೋ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಅಲ್ಲಿನ ಹೆಡ್ ಮಾಸ್ಟ್ರು ಸೀತಾರಾಮ್ ಅವರೆಲ್ಲ ಕುಡಿಯೋ ಮಕ್ಕಳಿಗೆ ಏನಾದ್ರು ಅನುಕೂಲ ಮಾಡೋಕ್ಕೆ ನೋಡಿ ಅಂದರು. ಸೊ ಅದನ್ನು ನಾನು ಸ್ವಲ್ಪ ಮನಸ್ಸು ಮಾಡಿದೆ. ಸೊ ನಮ್ಮ ಮನೆಯವರು ತುಂಬ ಸಹಕಾರ ಕೊಟ್ಟರು. ಅಂದರೆ ನಮ್ಮ ಮನೆ ರೀತಿ ಮಿತಿಯಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾರೆ, ಏನು ಅವ್ಯವಸ್ಥೆ ಇರಲ್ಲ. ಅದು ಬಂದದ್ದು ಏನಾದರೂ ಗುರುತುಗಾಗಿ ಮಾಡೋಣ ಅಂತ ಒಂದು. ಇನ್ನು ನನ್ನ ಮೂಲ ಉದ್ದೇಶ ಏನು ಅಂದರೆ ಸರಳವಾದ ಜೀವನ ನಡೆಸಿ ಉದಾತ್ತವಾದ ಯೋಚನೆ ಮಾಡಿ ಅನ್ನೋದು ನಮ್ಮ ಉದ್ದೇಶ ಆಯಿತು. साफ पानी का साधन मिलने पर स्कूल के छात्रों, शिक्षकों और कर्मचारियों ने परिवार का आभार जताया। ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು ಮಕ್ಕಳಿಗೋಸ್ಕರ. ಈಗ ರಂಗನಾಥ್ ಸರ್ ಅಂತ ಅರ್ಚಕರು ನಮ್ಮ ಬಾಬರಾಯನ ಕೊಪ್ಪಳ ಇದರಲ್ಲೇ ಅರ್ಚಕರಾಗಿದ್ದಾರೆ. ಅವರನ್ನು ಗೃಹಲಕ್ಷ್ಮಿ ಹಣದಿಂದ, ಅವರ ಹೆಂಡತಿಯ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಬರುವಂಥ ಹಣದಿಂದ ಅದನ್ನು ಕೂಡಿಟ್ಟು ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ಸುಮಾರು 200 ಮಕ್ಕಳುಗಳಷ್ಟು ನೀರನ್ನು ಕುಡಿಯುವಂಥ ವ್ಯವಸ್ಥೆ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಉಪಯುಕ್ತ ಆಗಿದೆ. ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಸ್ಕೂಲಲ್ಲಿ ಫಿಲ್ಟ್ರ್ ನೀರು ಇರಲಿಲ್ಲ, ಇವಾಗ ಯಾರೋ ಒಬ್ಬರು ಸರ್ ನಮ್ಮ ಸ್ಕೂಲ್ಗೆ ಫಿಲ್ಟ್ರ್ ನೀರು ಮಾಡಿಸೋರೆ. ಇದರಿಂದ ನಮಗೆ ತುಂಬ ಉಪಯೋಗ ಆಯ್ತೈತೆ. ಫಸ್ಟು ನಲ್ಲಿ ನೀರು ಕುಡಿಬೇಕಿತ್ತು, ಇವಾಗ ನಾವು ಫಿಲ್ಟ್ರ್ ನೀರು ಎಲ್ಲರೂ ಕುಡಿತೀವಿ. ಎಲ್ಲರಿಗೂ ಟ್ಯಾಂಕ್ಸ್. ನಮ್ಮ ಸ್ಕೂಲಲ್ಲಿ ನೀರಿನ ಪ್ರಾಬ್ಲಮ್ ಇತ್ತು, ಯಾರೋ ಅಂಕಲ್ ಬಂದು ನಮಗೆ ನೀರನ್ನು ಫಿಲ್ಟ್ರ್ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ನಮಗೆ ಕುಡಿಯೋಕೆ ಇವಾಗ ತುಂಬ ಈಸಿ ಆಗ್ತಾಯಿತ್ತು. ಕುಡಿಯೋ ನೀರು ಸಿಗ್ತಿದೆಯಾಗ ಸಿಗ್ತಿದೆ ನಮಗೆ. ಕುಡಿಯೋಕ್ಕೆ ನೀರು ಖಾಲಿ ಆದರೆ ಫಿಲ್ಟ್ರ್ ನೀರು ಇಟ್ಟ ಕುಡಿತೀವಿ. ಏನು ಅನ್ಸುತ್ತೆ ಅಂಕಲ್ ಮಾಡ್ರೆ ಹೆಲ್ಪ್? ತುಂಬ ಒಳ್ಳೇದು ಅನ್ಸಿದ್ರೆ ನಮ್ಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಥ್ಯಾಂಕ್ಸ್ ಹೇಳ್ತೀಯಾ? ಥ್ಯಾಂಕ್ ಯು ಅಂಕಲ್, ನಮಗೋಸ್ಕರ ನೀವು ಫಿಲ್ಟರ್ ಹಾಕಿಸ್ಕೊಡೋದಕ್ಕೆ ನಿಮಗೆ ಥ್ಯಾಂಕ್ ಯು. गृह लक्ष्मी कर्नाटक सरकार की तरफ से ऐलान की गई 5 कल्याणकारी योजनाओं में से एक है। इस योजना में महिलाओं की आर्थिक मदद के लिए उनके खातों में हर महीने 2,000 रुपए डाले जाते हैं।